ಶಾಸಕರಾದಂಥ ವಿಶ್ವನಾಥ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾರು ಕೂಡ ಒಕ್ಕಲಿಗರಲ್ಲ, ಮಂಗಳೂರು ಕೊಡಗು ಕಡೆ ಯಾರು ಒಕ್ಕಲಿಗರಲ್ಲ ಅಂತಕ್ಕಂಥ ಹೇಳಿಕೆ ಇಡೀ ರಾಜ್ಯದ ಉದ್ದಗಲಕ್ಕೆ ಉದ್ವಿಗ್ನತೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲೂ ಕೂಡ ಹೇಳಿಕೆಯನ್ನು ಖಂಡಿಸಿ ಹೋರಾಟಗಳನ್ನು ಮಾಡ್ತಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀರಿ ನೀವು. ಸನ್ಮಾನ್ಯ ವಿಶ್ವನಾಥ್ರವರೇ, ನಾವು ಯಾರೂ ಕೂಡ ಇಲ್ಲಿ ರಾಜಕೀಯ ಮಾತಾಡಲಿಕ್ಕೆ ಮಾಡಲಿಕ್ಕೆ ಒಕ್ಕಲಿಗರ ಸಂಘಕ್ಕೆ ಬಂದಿಲ್ಲ. ನಾವು ಕರೆದಂಥದ್ದು ಈ ರಾಜ್ಯದ ನಮ್ಮ ಸಮುದಾಯದ ಎಲ್ಲ ಮುಖಂಡರನ್ನು ಕೂಡ ಆಹ್ವಾನವನ್ನು ಮಾಡಿದ್ವು. ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಕೂಡ ಬರಬೇಕಿತ್ತು. ಅವತ್ತು ಅವ್ರಿಗೆ ಡಯಾಲಿಸಿಸ್ ಇದ್ದಿದ್ದರಿಂದ ಆರೋಗ್ಯದ ಕಾರಣದಿಂದಾಗಿ ಬರಲಿಲ್ಲ. ಮಾಜಿ ಮುಖ್ಯಮಂತ್ರಿಗಳು ಗೌರವಾನ್ವಿತರಾದಂಥ ಸದಾನಂದ ಗೌಡರು ಬಂದಿದ್ದರು, ನಾರಾಯಣಸ್ವಾಮಣ್ಣವರು ಬಂದಿದ್ದರು. ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯದ ಮುಖಂಡರು ಆದಂಥ DK ಶಿವಕುಮಾರ್ ಸಾಹೇಬರು ಬಂದಿದ್ದರು. ಇನ್ನೂ ಅನೇಕ ಜನ ಮುಖಂಡರುಗಳು ಕೂಡ ಬಂದಿದ್ದರು. ವೇದಿಕೆ ಮೇಲೆ ನಮ್ಮ ಸಮುದಾಯದ ಪ್ರತಿಷ್ಠಿತ ಅನ್ನದಾಸೋಹ, ಅಕ್ಷರದಾಸೋಹ, ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಮಠಾಧೀಶರಾದಂಥ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು ಬಂದಿದ್ದರು, ನಂಜಾವಧೂತ ಸ್ವಾಮಿಗಳು ಬಂದಿದ್ದರು, ನಿಶ್ಚಲಾನಂದ ಸ್ವಾಮೀಜಿಗಳು ಬಂದಿದ್ದರು. ಎಲ್ಲ ನಮ್ಮ ಸಮುದಾಯದ ಮಠಾಧೀಶರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು. ನೀವು ಸದಾನಂದ ಗೌಡರಿಗೆ ಮಾಡಿದ ಅವಮಾನ ಅಲ್ಲ ಅದು, ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಮಾಡಿದ ಅವಮಾನ. ನೀವು ಆದಿಚುಂಚನಗಿರಿ ಪೀಠಕ್ಕೆ ಮಾಡಿದ ಅವಮಾನ. ನೀವು ಜಾತಿ ನಡುವೆ ಸಂಘರ್ಷವನ್ನು ಉಂಟು ಮಾಡಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಗೊತ್ತಿದ್ದು ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಗೊತ್ತಿಲ್ಲದೆ ಯಾರೋ ಒಂದು ಹೇಳಿಕೆ ಕೊಡ್ತಕ್ಕಂಥದ್ದು ಬೇರೆ. ತಾವು 4 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ರಾಜಕಾರಣದಲ್ಲಿ ಅನುಭವ ಇರ್ತಕ್ಕಂಥವ್ರು, ರಾಜಕಾರಣದಲ್ಲಿ ಅನೇಕ ಏಳುಬೀಳುಗಳನ್ನು ಕಂಡಿರ್ತಕ್ಕಂಥವ್ರು. ನೀವು ನಿಮ್ಮಿಂದ ಈ ರೀತಿಯ ನಿರೀಕ್ಷೆಗಳನ್ನು ಮಾಡಿರಲಿಲ್ಲ. ನಿಮ್ಮ ಹೇಳಿಕೆಗಳು, ನಿಮ್ಮ ಮಾತುಗಳು ನೂರಾರು ಜನ ಯುವಜನತೆಗೆ, ನಮ್ಮಂಥವ್ರಿಗೆ ಇನ್ಸ್ಪಿರೇಷನ್ ಆಗಿರಬೇಕು. ಕೇಳಬೇಕು, ಮಾತುಗಳು ಅನಿಸ್ತಾ ಇರಬೇಕು. ಆದರೆ ಯಾವತ್ತೂ ಕೂಡ ಇರಿಟೇಟ್ ಆಗಬಾರ್ದು. ಮಾತುಗಳಿಂದ ಸಮಾಜ ಒಡೆದೋಗೋಂಥ ಕೆಲಸಗಳಾಗಬಾರ್ದು. ಒಬ್ಬರಿಗೆ ಮಾನಸಿಕವಾಗಿ ಅವಮಾನ ಆಗ್ತಕ್ಕಂಥ ಕೆಲಸ ಮಾಡಬಾರ್ದು. ನಿಮ್ಮ ಮಾತು ನೇರವಾಗಿ ಸಮಾಜದ ಮೇಲೆ ಪರಿಣಾಮ ಬೀರಿದೆ. ಈ ಹೇಳಿಕೆಯನ್ನು ಇಡೀ ಒಕ್ಕಲಿಗ ಸಮಾಜ ಖಂಡಿಸ್ತಾ ಇದೆ. ಇದೇ ರೀತಿಯಾಗಿ ನೀವು ನಿಮ್ಮ ಹೇಳಿಕೆಗಳನ್ನು ಮುಂದುವರಿಸಿದ್ದೇ ಆದಲ್ಲಿ ಒಕ್ಕಲಿಗ ಸಮಾಜ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕು, ಈಗಾಗಲೇ ಅನೇಕ ಕಡೆ ಮಸಿ ಬೆಳಿತೀವಿ ಅಂತಕ್ಕಂಥದ್ದೆಲ್ಲ ನೋಡಿದ್ದೀರಿ ನೀವು. ನಮಗೂ ಕೂಡ ನಿಮ್ಮ ಸಮಾಜದ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆಯೋ ನಮ್ಮ ಸಮಾಜದ ಹಿರಿಯರ ಮೇಲೆ ಅಷ್ಟೇ ಪ್ರೀತಿ ಇದೆ. ನೀವೆಂಗೆ ಹೋಗಿ ನಿಮ್ಮ ವೇಮನ ರೆಡ್ಡಿ ಸಮಾಜದಲ್ಲಿ ನನ್ನ ಪ್ರೀತಿಯ ನನ್ನ ಸಮಾಜದ ಮುಖಂಡರಾದಂಥ ಅಂತೆಲ್ಲ ಮಾತಾಡ್ತಿರಲ್ಲಪ್ಪ. ನಿಮ್ಮ ಸಮಾಜದ ಮುಖಂಡ್ರನ್ನ ನಾವೆಲ್ಲ ಯಾವ ಪಾರ್ಟಿಯಲ್ಲಿದ್ದರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಮಾತಾಡ್ತಿರಲ್ಲ. ಮೊಬೈಲ್ಗಳಲ್ಲಿ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು ನೋಡ್ಬೋದು ನೀವು. ನಾವು ಹೇಳಿಕೆ ಅಲ್ಲ, ನಾನು ಹೇಳ್ತಿರ್ತಕ್ಕಂಥದ್ದಲ್ಲ ಇದು. ಈ ಮಾನ್ಯ ಶಾಸಕರು ಮಾನ್ಯ ಶಾಸಕರಂತ ವಿಶ್ವನಾಥ್ ಅವರು ಮಾತಾಡಿರ್ತಕ್ಕಂಥದ್ದು. ಯಾವುದು ವೇಮನ ರೆಡ್ಡಿ ಜನಸಂಘ, ಇದನ್ನು ಒಕ್ಕಲಿಗರ ಜನಸಂಘ ಅಲ್ಲ, ವೇಮನ ರೆಡ್ಡಿ ಜನಸಂಘ. ರಾಜ್ಯದ ಡೈರೆಕ್ಟರ್ SR ವಿಶ್ವನಾಥ್ ರೆಡ್ಡಿ ಅವರು ಸ್ಟೇಟ್ ಬೋರ್ಡ್ ಮೆಂಬರ್ ಸನ್ಮಾನ್ಯ ವಿಶ್ವನಾಥ್ ರೆಡ್ಡಿ ಅವರೇ,
ನಾನು ಹೇಳ್ತಾ ಇಲ್ಲ, ಇದು ನಿಮ್ಮ ರೆಡ್ಡಿ ಜನಸಂಘದಲ್ಲಿ ನಿಮ್ಮ ಅಫಿಷಿಯಲ್ ಪೇಜಲ್ಲಿ ಹಾಕಿರ್ತಕ್ಕಂಥದ್ದು ದಾಖಲೆ, ಇದು ನಿಮ್ಮ ಅಫಿಷಿಯಲ್ ಪೇಜಲ್ಲಿ ಆಗಿರ್ತಕ್ಕಂಥ ದಾಖಲೆ ಇದು. ನೀವು ಹೋಗಿ ಅಲ್ಲಿ ಮಾತಾಡಿರ್ತಕ್ಕಂಥದ್ದು, ನಿಮ್ಮ ವಾರ್ಷಿಕ ಸಭೆಗಳಲ್ಲಿ ಮಾತಾಡಿರ್ತಕ್ಕಂಥದ್ದು, ನಿಮ್ಮ ಜನಾಂಗದ ಸಭೆಗಳಲ್ಲಿ ಮಾತಾಡಿರ್ತಕ್ಕಂಥದ್ದು. ನೀವು ಮಾತ್ರ ಜನಾಂಗದ ಬಗ್ಗೆ ಪ್ರೀತಿ ಇಟ್ಕೋಬೋದು, ನಿಮ್ಮ ನಾಯಕರುಗಳ ಬಗ್ಗೆ ಪ್ರೀತಿ ಇಟ್ಕೋಬೋದು. ನಾವು ನಮ್ಮ ಜನಾಂಗದ ಹಿರಿಯರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅವ್ರನ್ನ ನಮ್ಮ ಒಕ್ಕಲಿಗರ ಸಮಾಜದ ಕೆಂಪೇಗೌಡ ಜಯಂತಿಗೆ ಕರೆದ್ರೆ ನೀವು ಒಂದು ಪಾರ್ಟಿಯ ಕಾರ್ಯಕ್ರಮ ಅಂತ ಹೇಳ್ತೀರಾ? ಒಂದು ಪಾರ್ಟಿಯ ಕಾರ್ಯಕ್ರಮ ಅಂತ ಹೇಳ್ತೀರಾ ನೀವು? ಯಾಕೆ ಸ್ವಾಮಿ ನಿಮಗೆ ಈ ತಾಲೂಕಲ್ಲಿ 18 ವರ್ಷಗಳಿಂದ ಈ ನಿವೇಶನಕ್ಕಾಗಿ ಒದ್ದಾಡ್ತಾ ಇರ್ತಕ್ಕಂಥದ್ದು ಗೊತ್ತಿಲ್ವ ನಿಮಗೆ? ನಾನು ಸೇರಿದ ಹಾಗೆ ಅಧ್ಯಕ್ಷರು ಸಮೇತ ಎಲ್ಲರೂ ಕೂಡ ನಿಮ್ಮ ಮನೆಗೆ ಬಂದಿದ್ವು. ನಿಮ್ಮ ಮನೆಗೆ ಬಂದು ನಿಮಗೆ ರಿಕ್ವೆಸ್ಟನ್ನು ಕೊಟ್ಟಿದ್ವು, ನಾವು ನಿಮಗೆ ರಿಕ್ವೆಸ್ಟನ್ನು ಮಾಡಿದ್ವು, ನಾವು ನಮ್ಮ ಜನಾಂಗಕ್ಕೆ ಒಂದು ಜಾಗ ಕೊಡಿಸಿ ಅಂತೇಳಿ. ನೀವೇನು ಹೇಳಿದ್ರಿ? ಹೇಳ್ಬೇಕಾದಲ್ಲ, ನನಗೆ ಹೇಳಿರ್ತಕ್ಕಂಥದ್ದು ಹೇಳ್ಬೇಕಾ? ಇನ್ನೊಂದು ಸಂಘ ಮಾಡಿ ಅಂತ ಹೇಳಿದ್ರಲ್ಲ, ಹೇಳ್ಬೇಕಾದು? ಇನ್ನೊಂದು ಸಂಘ ಮಾಡಿ ಅಂತ ಹೇಳಿದ್ರಲ್ಲ, ಹೇಳ್ಬೇಕಾ? ಕೃಷ್ಣಪ್ಪನವರು ಬಿಟ್ಬಿಟ್ಟು ಇನ್ನೊಂದು ಸಂಘ ಮಾಡಿ ಅಂತ ಹೇಳಿದ್ರಲ್ಲ, ಅದು ಹೇಳ್ಬೇಕಾ? ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿದ್ರಲ್ಲ, ಅದು ಹೇಳ್ಬೇಕಾ? ಅವ್ರಿರೋವರೆಗೂ ಮಾತ್ರ ಜಾಗ ಕೊಡೋದಿಲ್ಲ ಅಂತೆ. ಗಂಟುಗಳಲ್ಲಿ ಕೃಷ್ಣಪ್ಪರು ಇರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಒಕ್ಕಲಿಗ ಸಮಾಜಕ್ಕೆ ಜಾಗ ಕೊಡೋದಿಲ್ಲ ಅಂತ ಹೇಳ್ತೀರಲ್ಲ ಸ್ವಾಮಿ. ನೀವು ಒಕ್ಕಲಿಗಿರಾ? ಎಷ್ಟು ದಿವಸ ಜನರಿಗೆ ಹಿಂಗೆ ಕಿವಿಗೇನ ಇಡ್ತಾರಲ್ಲ, ಅದ್ನಿಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಸಮಾಜ ಎಚ್ಚರಗೊಂಡಿದೆ. ಜಾತಿ ವ್ಯವಸ್ಥೆಯ ಆಧಾರದ ಮೇಲೆ ಇಡೀ ರಾಜ್ಯದಲ್ಲಿ ಸಂಘಟನೆಗಳಿದೆ. ಲಿಂಗಾಯತ ಸಮಾಜ ಇದೆ, ಕುರುಬ ಸಮಾಜ ಇದೆ, ದಲಿತ ಸಮಾಜ ಇದೆ, ST ಸಮುದಾಯ ಇದೆ. ನೀವು ಮಾಡಿದ್ದೀರಾ ರೆಡ್ಡಿ ಸಮುದಾಯ ಜನಸಂಘ ಮಾಡಿದ್ದೀರಿ. ಹಂಗೆ ನಾನಾ ರೀತಿಯ ಸಮಾಜಗಳು ಅವರವರ ಅಭಿವೃದ್ಧಿಗಾಗಿ ಮಾಡ್ಕೊಂಡಿದ್ದಾರೆ. ಸರ್ಕಾರ ಕೂಡ ಆ ಅಭಿವೃದ್ಧಿಗೆ ಪ್ರಾಧಿಕಾರಗಳನ್ನು ಕೂಡ ಮಾಡಿದೆ. ಯಾಕೆ ಸ್ವಾಮಿ ನಿಮ್ಮ ಸಮಾಜದಿಂದ ನಿಮಗೆ ಮಿನಿಸ್ಟರ್ ಮಾಡಬೇಕು ಅಂತ ಪ್ರೆಸ್ ಮೀಟ್ ಮಾಡಿರಲಿಲ್ವಾ? ಪ್ರೆಸ್ ಕ್ಲಬ್, ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ನಿಮ್ಮ ಜನಾಂಗದ ವೇಮನ ರೆಡ್ಡಿ ಜನಸಂಘದ ಅಧ್ಯಕ್ಷರು ಮತ್ತು ಇತರರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ವಿಡಿಯೋ ಕಳಿಸ್ಬೇಕಾ? ವಿಡಿಯೋ ಓಡಾಡ್ತಾ ಇಲ್ವಾ? ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಜನಾಂಗದ ನಾಯಕರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಸಮುದಾಯದ ಬಗ್ಗೆ ಮಾತಾಡಬೇಕಾದ್ರೆ ಜಾಗೃತಿಯಿಂದ ಮಾತಾಡಬೇಕು. ನಿಮ್ಮ ಹೇಳಿಕೆಯನ್ನು ನೇರವಾಗಿ ಒಕ್ಕಲಿಗ ಸಮಾಜ ಮತ್ತು ಯಲಹಂಕ ತಾಲೂಕು ಒಕ್ಕಲಿಗರ ಸಂಘ ಖಂಡಿಸ್ತಾ ಇದ್ದೀವಿ. ನೀವು ಬಹಿರಂಗವಾಗಿ ಸಮಾಜದ ಮುಂದೆ ಕ್ಷಮೆಯಾಚನೆಯನ್ನು ಮಾಡಬೇಕು. ಸದಾನಂದ ಗೌಡರ ಬಗ್ಗೆ, ಕೃಷ್ಣಣ್ಣವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದನ್ನು ಮಾತುಗಳನ್ನು ಹಿಂಪಡಿಬೇಕು. ನೀವು ಕೂಡಲೇ ಹಿಂಪಡಿಲಿಲ್ಲ ಅಂತಾರೆ ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾದಂಥ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ನಾನು ಒಕ್ಕಲಿಗರು ವಿಶ್ವನಾಥ್ ಅವರು ಒಕ್ಕಲಿಗರಲ್ಲ ಅಂದರೆ ಅವರು ಮನೆಯಲ್ಲಿ 4-5 ಓಟ್ಗಳಿದ್ದಾವೆ. ಅವರು ಒಕ್ಕಲಿಗರ ಸಂಘಕ್ಕೆ ಓಟ್ ಹಾಕಿದ್ದಾರೆ. ಇದು ಒಕ್ಕಲಿಗರ ಸಂಘ ಯಾವ ರೀತಿ ಸರ್? ಇದು ಒಕ್ಕಲಿಗರ ಸಮುದಾಯದಲ್ಲಿ ರೆಡ್ಡಿಗಳು ಕೂಡ ಮೆಂಬರ್ಶಿಪ್ ಆಗಬೇಕು ಅಂತಕ್ಕಂಥದ್ದು ಇದೆ ಬೈಲಾದಲ್ಲಿ. ಯಾವ ರೆಡ್ಡಿಗಳು ಅಂತಂದರೆ ಕೋಲಾರ, ಚಿಕ್ಕಬಳ್ಳಾಪುರ ಒಕ್ಕಲಿಗ ಸಮಾಜದವ್ರನ್ನ ರೆಡ್ಡಿಗಳು ಅಂತೇಳಿ ಕರಿತೀವಿ ನಾವು. ವೇಮನ ರೆಡ್ಡಿಗಳಲ್ಲ, ಕೊಡ್ತ ರೆಡ್ಡಿಗಳಲ್ಲ, ವೇಮನ ರೆಡ್ಡಿಗಳಲ್ಲ, ಕೊಡ್ತ ರೆಡ್ಡಿಗಳಲ್ಲ. ಯಾರು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ನಮ್ಮ ಒಕ್ಕಲಿಗ ಬಾಂಧವರು ರೆಡ್ಡಿ ಸಮಾಜದ ರೆಡ್ಡಿಗಳಂತ ಇಟ್ಕೊಂಡಿದ್ದಾರೆ, ಕೋಲಾರದಲ್ಲಿ ರೆಡ್ಡಿಗಳಂತ ಇಟ್ಕೊಂಡಿದ್ದಾರೆ. ಅವ್ರು ಯಾರು ಕೂಡ ಹೋಗಿ ವೇಮನ ರೆಡ್ಡಿ ಜನಸಂಘ ಮಾಡಿಲ್ಲ. ವೇಮನ ರೆಡ್ಡಿ ಜನಸಂಘದಲ್ಲಿ ಹೋಗಿ ಮೆಂಬರ್ಶಿಪ್ಪನ್ನು ಆಗಿಲ್ಲ. ಇವ್ರು ನಮ್ಗೆ ಯಾರಿಗೂ ಕೂಡ ಈ ವೇಮನ ರೆಡ್ಡಿ ಜನಸಂಘದಲ್ಲಿ ಮೆಂಬರ್ಶಿಪ್ಪನ್ನು ಕೊಡೋದಿಲ್ಲ. ಕೊಡ್ತಾರಾ? ಅವ್ರು ಹೇಳ್ತಕ್ಕಂಥದ್ದು ಒಂದೇನೆ, ನಾವು ಈ ರಾಜ್ಯದಲ್ಲಿ 3 ಲಕ್ಷ ಜನ ಇದ್ದೀವಿ ಅಂತಕ್ಕಂಥದ್ದು ಹೇಳ್ತಾರೆ ಅವರೇ ನೇರವಾಗಿ.
ನೇರವಾಗಿ ಹೇಳ್ತಾರೆ ಅವರು. ನಾವು ವೇಮನ ರೆಡ್ಡಿಗಳು ಈ ರಾಜ್ಯದಲ್ಲಿ 3 ರಿಂದ 5 ಲಕ್ಷ ಜನ ಇದ್ದೀವಿ ಅಂತ ಅವರೇ ಅಫಿಷಿಯಲ್ ಪೇಜಲ್ಲೇ ಹಾಕ್ಕೊಂಡಿದ್ದಾರೆ. ನಾವ್ಯಾರು ಹೇಳ್ತಾ ಇಲ್ಲ. ನೀವು ಅದನ್ನು ಬಳಸ್ಕೊಂಡು ರೆಡ್ಡಿ ಸಮಾಜದವರು ಕೂಡ ಒಕ್ಕಲಿಗರ ಸಂಘದ ಮೆಂಬರ್ಶಿಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ನೀವು ಅದನ್ನು ಬಳಸ್ಕೊಂಡು ಹಾಗೆಯೇ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ಒಕ್ಕಲಿಗರ ಸಂಘಕ್ಕೂ ಕೂಡ ಹೇಳಿದ್ದೀವಿ, ನಮ್ಮ ಸಂಘದಿಂದ ಕೂಡ ರಿಕ್ವೆಷನ್ನ ಕೊಡ್ತಾ ಇದ್ದೀವಿ ಕೂಡ. ಯಾರು ಈ ರೀತಿ 2 ಕಡೆ ಮೆಂಬರ್ಶಿಪ್ ಆಗಿರ್ತಕ್ಕಂಥವ್ರು ಇದ್ದಾರೆ, ಅವ್ರು ಯಾವ್ದು ಕೂಡ ಮೆಂಬರ್ಶಿಪ್ ಇರ್ತಕ್ಕಂಥದ್ದನ್ನ ಯಾವುದಾದ್ರು ಆಗಿದ್ರೆ ಭಾಳ ಕ್ಲಿಯರ್ ಆಗಿದೆ. ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅಥವಾ ಯಾವುದೇ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ರೆ ತಾನಾಗಿ ರದ್ದಾಗ್ತದೆ ಅಂತಕ್ಕಂಥ ಇದು ಕೂಡ ಭಾಳ ಕ್ಲಿಯರ್ ಆಗಿದೆ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಕ್ಕಂಥದ್ದನ್ನ ಮುಂದುವರಿಸ್ತೀವಿ ಕಾನೂನುಬದ್ಧವಾಗಿ. ನೆನ್ನೆ ಕೂಡ ಹೇಳಿದ್ದಾರೆ, ನಾವು ಕೂಡ ಒಕ್ಕಲಿಗರು, ಯಾಕೆ ಇವರು ಸುಮ್ಮನೆ ರೆಡ್ಡಿ ರೆಡ್ಡಿ ಅಂತ ಹೇಳಿ. ನಾವು ಹೇಳ್ತಾ ಇಲ್ಲಪ್ಪ, ನಾವು ಹೇಳ್ತಾ ಡಾಕ್ಯುಮೆಂಟ್ ಹೇಳ್ತಾ ಇದೆ, ನಾವು ಹೇಳ್ತಾ ಇಲ್ಲ. ಕರ್ನಾಟಕ ರೆಡ್ಡಿ ಜನಸಂಘ, ಕರ್ನಾಟಕ ವೇಮನ ರೆಡ್ಡಿ ಜನಸಂಘ, SR ವಿಶ್ವನಾಥ್ ರೆಡ್ಡಿ ಅವರು ಮೆಂಬರು. ದಾಖಲೆ ಹೇಳ್ತಾ ಇದೀಯಪ್ಪ, ನಾವು ಹೇಳ್ತಾ ಇಲ್ಲ. ನಿಮಗೂ ಕೊಡ್ತೀವಿ ದಾಖಲೆಗಳನ್ನ. ಸುಧಾಕರ್ ಅವರು ರೆಡ್ಡಿ ಜನಾಂಗ ಸೇರಿದವರು. ಹಾ, ರೆಡ್ಡಿ ಅದನ್ನೇ ಹೇಳಿದಪ್ಪ. ಒಕ್ಕಲಿಗರ ಸಂಘ ಅದನ್ನೇ ಹೇಳ್ತೀನಿ. ಇವರು ಮಾತ್ರ ರೆಡ್ಡಿಗಳ ಅನ್ನೋ ಪ್ರಶ್ನೆನೂ ಸಹ ಕೇಳಿ ಬರ್ತಾ ಇದೆ. ಅಲ್ಲ, ಇದನ್ನ ಇನ್ನೂ ಸ್ಪಷ್ಟವಾಗಿ ನಮ್ಮ ಅದ್ದೆ ಮಂಜಣ್ಣವರು ಹಿಸ್ಟ್ರಿಯನ್ನು ಸ್ಟಡಿ ಮಾಡಿರ್ತಕ್ಕಂಥವ್ರು, MA PhD ಕೂಡ ತಗೊಂಡಿರ್ತಕ್ಕಂಥವ್ರು, ಅವ್ರು ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ಇದ್ರ ಬಗ್ಗೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಕೋಲಾರ ರೆಡ್ಡಿಯವರು ಮತ್ತು ಚಿಕ್ಕಬಳ್ಳಾಪುರ ರೆಡ್ಡಿಯವರು ನಮ್ಮ ಜನಾಂಗದವರು ರೆಡ್ಡಿ ಅಂತ ಇಟ್ಕೊಳ್ತಾರೆ ಮುಂದೆಗಡೆ. ಅರ್ಥ ಆಯ್ತಲ್ಲ? ಅವ್ರ್ಯಾರು ಕೂಡ ಕರ್ನಾಟಕ ರಾಜ್ಯ ವೇಮನ ರೆಡ್ಡಿ ಜನಸಂಘ ಮಾಡಿಲ್ಲ, ಕರ್ನಾಟಕ ರೆಡ್ಡಿ ವೇಮನ ರೆಡ್ಡಿ ಜನಸಂಘದಲ್ಲಿ ಮೆಂಬರ್ಗಳಾಗಿಲ್ಲ, ರಾಜ್ಯದ ಡೈರೆಕ್ಟರ್ಗಳಾಗಿಲ್ಲ. ಯಾರನ್ನ ಮಾಡಿದಾರ? ಕರ್ನಾಟಕ ವೇಮನ ರೆಡ್ಡಿ ಜನಸಂಘದಲ್ಲಿ ಯಾರನ್ನ ಒಕ್ಕಲಿಗರ ಡೈರೆಕ್ಟರ್ ಮಾಡೋರಾ? ದಾಖಲೆಗಳಿದೆ. ಎಷ್ಟು ದಿವಸ ಹಿಂಗೆ ಓಡಾಡ್ತೀರಾ ನೀವು? ಎಷ್ಟು ದಿವಸ ಸುಳ್ಳು ಹೇಳ್ಕೊಂಡು ಓಡಾಡ್ತೀರಾ? ರಾಜಕಾರಣಕ್ಕೋಸ್ಕರ ಜಾತಿ ಸುಳ್ಳು ಹೇಳೋರು ನಾನು ಎಲ್ಲೂ ನೋಡಿಲ್ಲಪ್ಪ.